ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಸರಸ್ವತಿ. ವೆಲ್ಕಮ್ ಟು ಮಂಥನ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಹೋಟೆಲ್ಗಳಲ್ಲಿ ಸಿಗುವಂತಹ ಉದ್ದಿನೋಡೆನ ತುಂಬ ಗರಿಗರಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿ ಮಾಡೋದನ್ನು ತೋರಿಸಿದ್ದೀನಿ. ವಿಡಿಯೋದಲ್ಲಿ ತೋರಿಸಿರುವಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಉದ್ದಿನೋಡೆನ ಮನೆಯಲ್ಲಿ ಅತ್ಯಂತ ಸುಲಭವಾಗಿ ಮಾಡ್ಕೋತೀರಾ. ಯಾವುದೇ ಗ್ರೈಂಡರ್ನ ಯೂಸ್ ಮಾಡೋದು ಬೇಡ, ಜಸ್ಟ್ ಮಿಕ್ಸಿ ಇದ್ರೆ ಸಾಕು, ಪರ್ಫೆಕ್ಟಾಗಿ ಉದ್ದಿನೋಡೆನ ಮಾಡ್ಕೋಬಹುದು. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಕಲರ್ ಕೂಡ ಅದ್ಭುತವಾಗಿ ಬರುತ್ತೆ. ಬನ್ನಿ ಅಂತ ಮಾಡಿದೆ ರೆಸಿಪಿ ಶುರು ಮಾಡೋಣ. ನೋಡ್ತಾ ಇರ್ಬೋದು ನೀವು, ನಾನು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿನ ನೆನೆಸಿ ತೊಗೊಂಡಿದ್ದೀನಿ. ನಾನು ಯಾವ ಅಳತೆಯಲ್ಲಿ ನೆನೆಸಿ ತೊಗೊಂಡಿದ್ದೀನಿ ಅಂತ ಹೇಳಿ ಇಲ್ಲಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನು ನೀರು ಕುಡಿತಾರಲ್ಲ ಲೋಟದಲ್ಲಿ, ಇದು ಒಂದು 250 ಗ್ರಾಮ್ಸ್ ಅಷ್ಟು ಹಿಡಿಸ್ಬೋದು. ಅಂದರೆ ಒಂದು 1/4 kg ಅಷ್ಟು ಉದ್ದಿನಬೇಳೆನ ನೆನೆಸಿ ತೊಗೊಂಡಿದ್ದೀನಿ. ಮತ್ತು 1 ಹಿಡಿ ಆಗುವಷ್ಟು ಕಡಲೆಬೇಳೆ ಮತ್ತು 1 ಹಿಡಿ ಆಗುವಷ್ಟು ರೇಷನ್ ಅಕ್ಕಿ. ನೀವು ಮಾಮೂಲಿ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು. ಈ ಮೂರನ್ನು ಒಂದು 4-5 ಸಲ ನೀಟಾಗಿ ತೊಳೆದ್ಬಿಟ್ಟು ನಾನು ಇದನ್ನು ಒಂದು 4 ರಿಂದ 6 ಗಂಟೆ ಚೆನ್ನಾಗಿ ನೆನೆಸ್ಕೊಳ್ಳಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಅಥವಾ 2 ಅವರ್ಸ್ ಆದರೂ ನೆನೆಸ್ಕೋಬೇಕಾಗುತ್ತೆ. ನೆನೆಸ್ಕೊಳ್ಳೋದ್ರಿಂದ ರುಚಿಯಾಗಿ ಸಾಫ್ಟಾಗಿ ಬರುತ್ತೆ. ಕಡಲೆಬೇಳೆನ ಹಾಕೋದ್ರಿಂದಾಗಿ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಉದ್ದಿನಬೇಳೆ ಇರುವಂತಹ ಕಹಿ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ರುಚಿ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿ ಹಾಕೋದ್ರಿಂದಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೆನೆಸಿಟ್ಟುಕೊಂಡಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ನುಣ್ಣಗಿದೆ ಅಂತ ಹೇಳಿ. ಇದನ್ನು ರುಬ್ಬೋದಕ್ಕೆ ಒಂದು 3-4 ಚಮಚ ಅಷ್ಟೇ ನೀರನ್ನ ಹಾಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು. ಆದಷ್ಟು ನುಣ್ಣಗೆ ಆದರೆ ನುಣ್ಣಗೆ ರುಬ್ಕೊಳ್ಳಿ. ಸ್ವಲ್ಪ ತರಿ ಇದ್ದರೆ ಪರವಾಗಿಲ್ಲ. ಮಿಕ್ಸಿಯಲ್ಲಿ ರುಬ್ಬಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅದರಿಂದಾಗಿ ಆನ್ ಆ್ಯಂಡ್ ಆಫ್ ಥರ ಮಾಡಿಕೊಂಡು ನೀವು ರುಬ್ಕೋಬೇಕಾಗುತ್ತೆ. ಗ್ರೈಂಡರಲ್ಲಾದರೆ ಆದಷ್ಟು ಈಸಿನೇ ಒಂದ್ಸಲ ಹಾಕಿಬಿಟ್ಬಿಟ್ರೆ ರುಬ್ಕೋಬೋದು. ಇದನ್ನು ಮಧ್ಯದಲ್ಲಿ ತಿರುಗಿಕೊಂಡು ನಾವು ರುಬ್ಕೋಬೇಕಾಗತ್ತೆ. ಆನ್ ಆ್ಯಂಡ್ ಆಫ್ ಥರ ಮಾಡಿಕೊಂಡು ಇದನ್ನು ರುಬ್ಕೊಂಡಿರುವಂಥ ಮಿಕ್ಸ್ಚರ್ನ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಇವಾಗಲೇ ಕೆಲಸ ಇರೋದು ನೋಡಿ. ಇವಾಗ ಇದನ್ನು ನೀಟಾಗಿ ಕೈಯಲ್ಲಿ ಒಂದು 5 ನಿಮಿಷ ಕಲಿಸ್ಕೋಬೇಕಾಗುತ್ತೆ. ಇದು ಹಗುರಾಗಿ ಸಾಫ್ಟ್ ಆಗಬೇಕು, ಹಿಟ್ಟು ಅಲ್ಲಿವರೆಗೂ ಕಲಿಸ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದು 5 ನಿಮಿಷ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ಬೌಲಲ್ಲಿ ನೀರು ತಗೊಂಡು ಈ ಹಿಟ್ಟನ್ನು ಅದಕ್ಕೆ ಹಾಕಿದ್ರೆ ಅದು ಪಟ್ಟಂತ ಮೇಲ್ಗಡೆ ತೇಲ್ ಬರಬೇಕು. ಆ ರೀತಿ ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಆವಾಗ ಮಾತ್ರ ನಾವು ಮಾಡಿರುವಂಥ ಹಿಟ್ಟು ಉದ್ದಿನೋಡೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಹೇಳಿ. ರೆಡಿಯಾಗಿರುವಂಥ ಹಿಟ್ಟನ್ನು ಒಂದು 8 ರಿಂದ 10 ಅವರ್ ನೀಟಾಗಿ ಹುಳಿ ಬರೋದಕ್ಕೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದಾಗಿ ನಾವು ಮಾಡುವಂಥ ಉದ್ದಿನ ವಡೆ ಏನಿರುತ್ತೆ ಸಾಫ್ಟಾಗಿ ಬರುತ್ತೆ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಒಂದು ಓವರ್ ನೈಟ್ ಬಿಟ್ಟಿದ್ದೆ. ಅಂದರೆ ಫ್ರಿಜ್ಜಲ್ಲೇನು ಇಡಬಾರ್ದು, ಹೊರಗಡೆನೇ ಇಡಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದಿದೆ ಅಂತ ಹೇಳಿ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮಕ್ಳಿಗೆ ಮಾಡ್ಕೊಡ್ತಿರೋದ್ರಿಂದಾಗಿ ಅವ್ರಿಗೆ ಮೆಣಸು ಜೀರಿಗೆ ಅದೇ ರೀತಿ ಹಾಕಿದ್ರೆ ಉಂಡುಂಡೆನ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ. ಅದರಿಂದಾಗಿ ಅವರೆಲ್ಲ ಸೆಕ್ತಿರ್ತೆ ಸೈಡ್ಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಈ ರೀತಿ ಹಾಕೋಬೋದು. ನೀವು ಮೆಣಸಿಕಾಯಿ ಬೇಕು ಅಂತ ಹೇಳಿದ್ರೆ ಮನೆಯವ್ರಿಗೆ ದೊಡ್ಡವ್ರಿಗೆ ಮಾಡ್ಕೊಡಿದ್ರೆ ಮೆಣಸಿಕಾಯನ್ನು ಕೂಡ ಹಾಕೋಬೋದು. ಉಂಡೆ ಮೆಣಸು, ಚಿಕ್ಕ ಹಸಿ ಕಾಯಿನ ಹೆಚ್ಚು ಕೂಡ ಹಾಕೋಬೋದು. ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾವು ಇನ್ನೊಂದು ಸ್ವಲ್ಪ ಆಯಿಲ್ಗೆ ಫ್ರೈ ಮಾಡಬೇಕು ಅನ್ನೋವಾಗ ಒಂದು 1/4 ಚಮಚ ಆಗುವಷ್ಟು ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಅಡುಗೆ ಸೋಡಾನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಯಾವ ರೀತಿ ನಾವು ಆಯಿಲ್ಗೆ ಬಿಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಕೈ ಒದ್ದೆ ಮಾಡ್ಕೋಬೇಕು. ಅದಾದಮೇಲೆ ಹಿಟ್ಟನ್ನು ತಗೊಳ್ಳಿ. ಈ ರೀತಿ ಮಾಡೋದ್ರಿಂದಾಗಿ ಹಿಟ್ಟು ಅಂಟ್ಕೊಳ್ಳಲ್ಲ ಕೈಗೆ. ಏನಾದರೂ ಅಂಟ್ತಾ ಇದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಕೈಲಿಗೆ ಹೆಚ್ಕೊಳ್ಳಿ ಈ ರೀತಿ. ನೋಡಿ, ಇದಾದಮೇಲೆ ನೀವು ಈಸಿಯಾಗಿ ಉಂಡೆ ಮಾಡ್ಕೋಬೋದು. ಎಲ್ಲೂ ಅಂಟ್ಕೋತೀರ ನೋಡಿ ಕೈಗೆ. ಎಷ್ಟು ಉಂಡೆ ಪರ್ಫೆಕ್ಟಾಗಿ ಬಂದಿದೆ ಹೇಳಿ. ಅದಾದಮೇಲೆ ಈ ರೀತಿ ಒಂದು ನಾವು ಹೆಬ್ಬೆರಳಿಂದ ಈ ರೀತಿ ಉಂಡೆ ಮಾಡ್ಕೊಂಡ್ರಾಯ್ತು. ಮತ್ತು ಈ ರೀತಿ ಆರಾಮಾಗಿ ಬಿಡ್ಬೋದು. ಪ್ರತಿಯೊಂದು ಉದ್ದಿನೋಡೆ ಮಾಡಬೇಕಾದ್ರೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ಅಷ್ಟೇ. ಎಣ್ಣೆ ಕಾಯಿದೆ ಅಂತ ಹೇಳಿ ಒಂದು ಆಲ್ರೆಡಿ ಬಿಟ್ಟಿದ್ದೀನಿ ನೋಡಿ. ಈ ರೀತಿ ಕೈನ ಒದ್ದೆ ಮಾಡಿಕೊಂಡು ಈ ರೀತಿ ಹಿಟ್ಟನ್ನ ತಗೊಳ್ಳಿ. ಹಿಟ್ಟನ್ನ ತಗೊಂಡು ಕೈಯಿಂದ ಈ ರೀತಿ ಮೇಲೆ ಕೆಳಗಡೆ ಮಾಡ್ತಾ ಬರಬೇಕು. ನೀರೇನಿರುತ್ತೆ ಅದರಿಂದಾಗಿ ಕೈಗೆ ಹಿಟ್ಟು ಅಂಟ್ಕೊಳ್ಳಲ್ಲ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಹೋಲ್ ಮಾಡಿಕೊಂಡು ಆಯಿಲ್ಗೆ ಬಿಟ್ಟರೆ ಆಯಿತು. ನೋಡಿ ಎಷ್ಟು ಆರಾಮಾಗಿ ಬೀಳ್ತಾಯಿದೆ ಅಂತ ಹೇಳಿ. ಇದೇ ರೀತಿ ಪ್ರತಿಯೊಂದು ಉದ್ದಿನೋಡೆನೂ ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಇದನ್ನು ಹಾಕಿದ ತಕ್ಷಣ ಅದು ಮೇಲ್ಗಡೆ ಉಬ್ಬಿ ಬರುತ್ತೆ. ಈ ರೀತಿ ಉಂಡೆ ತೊಗೊಳ್ಳೋದು, ಹೋಲ್ ಮಾಡೋದು, ಬಿಟ್ಟರೆ ಆಯಿತು. ನೋಡಿ, ಕೈಗೆ ಅಂಟ್ಕೊಳ್ಳೋದೇ ಇಲ್ಲ. ಪರ್ಫೆಕ್ಟಾಗಿ ನೀವು ಇದೇ ವಿಧಾನದಲ್ಲಿ ನೀವು ಕೂಡ ಮಾಡಿ, ನಿಮಗೂ ಕೂಡ ಪರ್ಫೆಕ್ಟಾಗಿ ಉದ್ದಿನೋಡೆ ಬರುತ್ತೆ. ಇಲ್ಲ ಉದ್ದಿನೋಡೆ ಮಾಡೋದು ನೀವು ಮೆಷಿನ್ ಏನಾದ್ರು ಇದ್ದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ನೀವು ಎಷ್ಟು ದಪ್ಪ ಬೇಕಾದರೂ ಮಾಡ್ಕೋಬೋದು. ಸಣ್ಣದು ಉದ್ದಿನೋಡೆ ಬೇಕು ಅಂದರೆ ಸಣ್ಣದು ಕೂಡ ಮಾಡ್ಕೋಬೋದು. ನೋಡಿ, ನಾನು ಕೊನೆಯದು ಸ್ವಲ್ಪ ದಪ್ಪ ಮಾಡಿ ಹಾಕಿದ್ದೀನಿ. ಎಣ್ಣೆಗೆ ಎಷ್ಟು ಉದ್ದಿನೋಡೆ ಹಿಡಿಸುತ್ತೆ ಇದು ನೋಡಿ. ಇನ್ನೂ ಕೂಡ ದಪ್ಪದೇ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಅಷ್ಟೇ. ಕಲರ್ ಚೇಂಜ್ ಆದಮೇಲೆ ತಿರುಗಿ ಹಾಕ್ಕೊಂಡು ಇನ್ನೊಂದು ಕಡೆ ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಪರ್ಫೆಕ್ಟಾಗಿ ಆಗಿರುತ್ತೆ ನೋಡಿ. ಕಲರ್ ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಸೂಪರಾಗಿ ರೆಡಿಯಾಗಿದೆ ಅಂತ ಅಲ್ವಾ. ಇವು ಬೆಂದಿರುವಂಥ ಉದ್ದಿನೋಡೆನ ಇವಾಗ ಒಂದು ಪಾತ್ರೆಗೆ ಸಪ್ರೇಟ್ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ನಾವು ಫೈನಲಿ ನಮ್ಮ ಉದ್ದಿನೋಡೆ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಪರ್ಫೆಕ್ಟಾಗಿ ಉದ್ದಿನೋಡೆಗಳು ರೆಡಿಯಾಗಿದೆ ಅಂತ ಹೇಳಿ. ಒಂದು ಲೋಟ ಉದ್ದಿನೋಡೆಯಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿನೇ ದೊಡ್ಡದು ಉದ್ದಿನೋಡೆಗಳಾಗುತ್ತೆ.
ನೋಡಿ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ. ಪರ್ಫೆಕ್ಟಾಗಿ ಉಬ್ಬಿ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಗರಿ ಗರಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.